ನಮಸ್ತೆ ಫ್ರೆಂಡ್, ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬೆಂಗಳೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾ ಬೆಂಗಳೂರು ಬಿಟ್ಟು ಬಂದಲ್ಲೇ 7 ವರ್ಷ ಆಗಕ್ಕೆ ಬಂತು. ನಮ್ಮ ಮನೆಯವ್ರ ಜೊತೆ ಫಸ್ಟ್ ಟೈಮ್ ಇವತ್ತೇ ಬೆಂಗಳೂರಿಗೆ ಹೋಗ್ತಾ ಇರೋದು. ಬೆಂಗಳೂರಿಗೆ ಹೋಗ್ತಾ ಇರೋ ಕಾರಣ ಏನಂದರೆ, ನನ್ನ ಮಗಂಗೆ ಹುಷಾರಿಲ್ಲ ಅಂತ ನನ್ನ ತಂಗಿ ಫೋನ್ ಮಾಡಿದ್ಲು. ಅದಕ್ಕೋಸ್ಕರ ನೋಡ್ಕೊಂಡು ಬರೋಣ ಅಂತ ನಮ್ಮ ಮನೆಯವರು ರಜಕ್ಕೆ ಬಂದಿದ್ದರು. ಅದಕ್ಕೆ ಇಬ್ಬರು ಹೋಗೋಣ ಅಂತ ಹೋಗ್ತಿದ್ವಿ. ಈ ತಾತನ ಎತ್ತಕೊಂಡಿದ್ದಾರಲ್ಲ ಫ್ರೆಂಡ್ ಬ್ಯಾಗು, ಅದಕ್ಕೋಸ್ಕರನೇ ವಿಡಿಯೋ ಮಾಡಿದೆ. ನಾವು 5-6ನೇ ಕ್ಲಾಸಲ್ಲಿದ್ದಾಗ ನಮ್ಮಪ್ಪ ನಮಗೆ ಬುಕ್ನ ತಗೊಂಡು ಹೋಗೋಕೆ ಸ್ಕೂಲ್ಗೆ ಇದೇ ಥರದ ಬ್ಯಾಗು. ಆ ಅಪ್ಪನ ನೋಡ್ತಿದ್ದಾಗ ನನಗೆ ನೆನಪತ್ತು. ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಿದೆ, ನೋಡ್ರಿ ನಮ್ಮ ಅಣ್ಣನೂ, ನಾವು ನಮ್ಮ ಅಪ್ಪನ ನಮ್ಮ ತಂದೆಯವ್ರನ್ನ ಅಣ್ಣ ಅಂತಿದ್ದು. ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ನಮ್ಮ ಅಣ್ಣ ನಮ್ಗೆ ಇದೇ ಥರದ ಬ್ಯಾಗ್ ನಮಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೊಡಿಸಿತ್ತು ಅಂತ. ಆವಾಗ ಅಂದರೆ ನಾವು ಒಬ್ಬಳೇ ಅಲ್ಲ, ಎಲ್ಲರೂ ಅದೇ ಥರದ ಬ್ಯಾಗೇ ಹಾಕ್ತಿದ್ದಿದ್ದು. ಎಲ್ಲರೂ ಅದೇ ಥರದ ಬ್ಯಾಗೇ ತಗೊಂಬರೋರು ಸ್ಕೂಲ್ಗೆ. ಇವಾಗ ಆ ಥರ ಬ್ಯಾಗ್ಗಳ ಊರ ಕಡೆ, ಅದೇ ಹಳ್ಳಿ ಕಡೆ ಕುರಿ ಬೇಯಿಸೋಕ್ಕೆ ಊಟ, ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ತಗೊಂಡೋಗ್ತಾರೆ. ಊಟ, ನೀರು, ಕೊಡೆ ಎಲ್ಲ ತಗೊಂಡೋಗ್ತಾರೆ ಫ್ರೆಂಡ್. ನಮ್ಮೂರಲ್ಲಿ ಬಸ್ ಹತ್ತಿದ್ದಕ್ಕೆ ಕದ್ಬಳ್ಳಿ ಬಂತು. ಇವಾಗ ಕದ್ಬಳ್ಳಿಲಿ ಇಳ್ಕೊತಾ ಇದ್ದೀವಿ. ಕದ್ಬಳ್ಳಿಲಿ ಬಸ್ ಇಳಿದು ಮತ್ತೆ ಬೆಂಗಳೂರು ಗಾಡಿ ಹತ್ತಿತಾ ಇದ್ದೀವಿ. ಆ ಬಸ್ಸಲ್ಲಿ ರಿಶ್ಶು ಸೀಟ್ ಇರಲಿಲ್ಲ. ನಿಂತ್ಕೊಂಡು ಬಂದು ಬೆಳ್ಳೂರು ತನಕ ನಿಂತ್ಕೊಂಡು ಬಂದು ಒಂದು ಸೀಟು ಇರಲಿಲ್ಲ. ಈ ಹುಡುಗಿಗೂ ಸೀಟ್ ಸಿಕ್ಕಲಿಲ್ಲ. ಅವಳು ಅವ್ರ ಅಮ್ಮನ ಹತ್ರ ಹೇಳ್ಕೊಂಡು ಬೇಜಾರು ಮಾಡ್ಕೊಂಡು ನಿಂತಿಲ್ಲ. ಅವ್ರ ಅಮ್ಮ ಸೀಟ್ ಸಿಕ್ಕುತ್ತೆ ನಿಂತ್ಕೊಳ್ಳಪ್ಪ ಅಂತ ಹೇಳ್ತಿದ್ರು. ಬೆಳ್ಳೂರು ಕ್ರಾಸ್ ಬಿಟ್ಟು ಮುಂದಕ್ಕೆ ಹೋಟೆಲ್ ಹರಿಪ್ರಿಯದಲ್ಲಿ ಒಂದು 10 ನಿಮಿಷ ಬ್ರೇಕ್ ಇರುತ್ತೆ. ತಿಂಡಿ ತಿನ್ಕೊಳ್ಳೋರು, ವಾಶ್ರೂಮ್ಗೆ ಹೋಗೋರು ಹೋಗ್ಬೋದು. ಒಂದು 10 ನಿಮಿಷ ಬ್ರೇಕ್ ಇತ್ತು. ನಮ್ಮ ಮನೆಯವ್ರು ಪಾಪ್ಕಾರ್ನು ಮತ್ತು ನೀರು ತಂದುಕೊಟ್ರು. ಮತ್ತು ತಿಂಡಿ ಎಲ್ಲ ತಿಂದಾಯಿತು. ಬ್ರೇಕ್ 10 ನಿಮಿಷ ಮುಗೀತು. ಮತ್ತೆ ಬೆಂಗಳೂರು ಹತ್ತ ಮುಖ ಮಾಡಿ ಹೊರಟೇ ಬಿಡ್ತು. ನಾನು ಪಾಪ್ಕಾರ್ನ್ ತಿಂದು ಮುಗಿಸ್ತಾ ಇದ್ದೆ. ಇದು ಎಷ್ಟು ಬೇಗ ಬೆಂಗಳೂರು ಬಂತು ಅಂತ ಗೊತ್ತಿಲ್ಲ ಫ್ರೆಂಡ್. ವಿಡಿಯೋ ಸ್ಟಾಪ್ ಬಂದೇ ಬಿಡ್ತು. ನಮ್ಮ ಮನೆಯವ್ರು ಇದ್ದಿದ್ದರಿಂದ ನಾನು ಚೆನ್ನಾಗಿ ನಿದ್ದೆ ಹೊಡೆದಿದ್ದೆ. ನಮ್ಮ ಮನೆಯವರು ಸ್ಟಾಪ್ ಹೊತ್ತು ಎದ್ದೇಳು ಅಂದರು. ಎದ್ದೆ. ಸ್ಕೈ ವಾಕಲ್ಲಿ ನಡ್ಕೊಂಡೋಗಿ ಆ ಕಡೆ ಆಟೋ ನಿಂತಿದ್ದು. ಆಟೋದವ್ರು ಫ್ರೆಂಡ್ ಈ ಸಲ 60 ರೂಪಾಯಿ ಕೇಳಿದರು. ಹೋದ ಸಲ ನಾನು ನಮ್ಮಮ್ಮ ಬಂದಿದ್ವಲ್ಲ, ಆವಾಗ 40 ರೂಪಾಯಿ ತೊಗೊಂಡಿದ್ರು. ಈ ಸಲ 60 ರೂಪಾಯಿ ಕೇಳಿದ್ರು ಫ್ರೆಂಡ್. ನಮ್ಮ ತಂಗಿಯವ್ರ ಮಂತಕ್ಕೆ ಒಂದೊಂದು ಸಲ ಚಾರ್ಜ್ ಮಾಡ್ತಾರೆ. ಕೇಳಿದರೆ ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂತಾರೆ. ಅಂತ ನಮ್ಮ ಮನೆಯವ್ರಿಗೆ ಫೋನ್ಪೇ ಮಾಡಿದರು 60 ರೂಪಾಯಿ. ಹೋಗಿ ಮನೆ ಹತ್ರ ಇಳ್ಕೊಂಡ್ರು. ನಾನು ನನ್ನ ಮಗನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಅವನು ನಿದ್ದೆ ಮಾಡ್ತಿದ್ದ, ನನಗೆ ಸರ್ಪ್ರೈಸ್ ಕೊಟ್ಟೆ. ಅವನಿಗೇನು ಇದೇ ಆಗಲಿಲ್ಲ. ನಾನು ನೋಡಿ ನಿದ್ದೆ ಹೊಡಿತಿದ್ದ ಚೆನ್ನಾಗಿ. ಹುಷಾರಿರಲಿಲ್ಲ ಫ್ರೆಂಡ್, ಅವನಿಗೆ ಹೊಟ್ಟೆ ನೋವು ಬಂದುಬಿಟ್ಟಿತ್ತು. ಅದಕ್ಕೆ ನಿದ್ದೆ ಮಾಡ್ತಿದ್ದ. ಆಶ್ಚರ್ಯಪಡ್ತಾನೆ. ನಾನು ಬರಲ್ಲ ಅಂತ ಹೇಳಿದ್ದೆ, ಅದಕ್ಕೆ ಆಶ್ಚರ್ಯಪಡ್ತಾನೆ ಅಂತ ಹೋದರೆ ಅವ್ನು ನಿದ್ದೆ ಮಾಡ್ತಾ ಇದ್ದ. ನನ್ನ ಮಗನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿ ನಮ್ಮ ತಂಗಿಯರ ಮನೆ ಮುಂದೆ ಇಳಿದು ನನ್ನ ತಂಗಿ ಫೋನ್ ಮಾಡಿ ಹೇಳು, ನಾನು ಎತ್ತಲಿಲ್ಲ. ಅಯ್ಯೋ, ನನ್ನ ತಮ್ಮ 4-5 ಸತಿ ಫೋನ್ ಮಾಡಿ ನಾನು ಬಂದಿದ್ದೀನಿ ಅಂತ ಫೋನ್ ರಿಂಗ್ ಟೋನಲ್ಲೇ ಗೊತ್ತಾಗಂಗೆ ಮಾಡ್ಬಿಟ್ಟ. ಹಾಯ್ ಮುದ್ದು, ಪಚ್ಕೊಂಡಿದ್ದಿ ಬಂಗಾರಿ, ಪಾಚಿ ಮಾಡಿದ್ದಿ ಇಲ್ಲ? ಎದಲ್ಲ, ಹುಷಾರಾದ್ಯಾ? ನೀನು ನಿದ್ದೆ ಹೊಡಿತಾ ಇದೀಯಾ? ಹುಷಾರಾದ್ಯಾ?
ಸರ್ ಅದ್ಯಾ ಹೆಂಗ ಹೋಗಿತ್ತು ನೋಡು ಒಂದೇ ಸಿಕ್ಕು ವಿಡಿಯೋ ಮಾಡ್ತಿದ್ದೆ ನಿನ್ನೆ ಇದೈತೆ ಊಟ ಮಾಡಿ ಮುಗಿಸೋಷ್ಟೊತ್ತಿಗೆ 3:30 ಆಗಿತ್ತು. ನನ್ನ ತಂಗಿ ಮಕ್ಕಳು ಇಬ್ಬರು ಸ್ಕೂಲಿಂದ ಬಂದರು. ಅವ್ರಿಗೆ ನಾನು ಬಂದಿರೋದು ಗೊತ್ತಿಲ್ಲ ಅಂದ್ಕೊಂಡೆ. ಅವರಪ್ಪ ಕರ್ಕೊಂಬರಕ್ಕೆ ಹೋಗಿದ್ರಲ್ಲ, ಅವರಪ್ಪ ಹೇಳಿದ್ದಾರೆ ನಾನು ಬಂದಿದ್ದೇನೆ ಅಂತ. ಬಂದು ಅವರೆಲ್ಲ ಬಟ್ಟೆ ಯೂನಿಫಾರ್ಮ್ ಎಲ್ಲ ತೆಗೆದು ಅವರು ಸ್ವಲ್ಪ ಏನಾರು ತಿನ್ಕೊಂಡು ನನ್ನ ಮಗ ಹೊಟ್ಟೆ ನೋವು ಕಣೋ, ಪಪ್ಸ್ ತಿನ್ನಬೇಡ ಅಂದ್ರೆ ಪಪ್ಸ್ ತಿನ್ಕೊಂಡು ಕುತ್ಕೊಂಡವನೇ, ಹೇಳಿದ ಮಾತೇ ಕೇಳಲ್ಲ. ಹೇಳ್ಕೊಟ್ಟೆ ಆಮೇಲೆ ಎನರ್ಜಿ ಬರ್ತೈತೆ ಕೊಟ್ಟೆ. ನೋಡಿ ಫ್ರೆಂಡ್, ನನ್ನ ತಂಗಿ ಮಗ ಈರುಳ್ಳಿ ಕಟ್ ಮಾಡೋಕ್ಕೆ ಹೊಸ್ದಾಗಿ ಕಂಡಿಡ್ದಾನೆ. ಹೆಲ್ಮೆಟ್ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡ್ತಾ ಇದ್ದಾನೆ, ಕಣ್ಣುರಿತಾವೆ ಅಂತ. ಎಷ್ಟು ಬುದ್ಧಿವಂತ ನನ್ನ ತಂಗಿ. ನಾನು ಬಂದಿದ್ದೀನಿ ಅಂತ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಾಳೆ. ಪಾಯಸ ಮಾಡಿದ್ದಾಳೆ, ಹೆಸರು ಬೇಳೆ ಮಾಡಿದ್ದಾಳೆ, ಬಾಳೆಕಾಯಿ ಬಜ್ಜಿ ಮಾಡಿದ್ದಾಳೆ. ಅದನ್ನೆಲ್ಲ ಮಾಡ್ತಾಯಿದ್ದಾಳೆ. ನಾನು ವಿಡಿಯೋ ಮಾಡಿದೆ. ಈರುಳ್ಳಿ ಹೆಚ್ಕೊಟ್ಟೆ, ಸೌತೆಕಾಯಿ ಹೆಚ್ಕೊಟ್ಟೆ, ಎಲ್ಲ ಹೆಚ್ಕೊಟ್ಟೆ. ಅವಳು ಪಾಯಸ ರೆಡಿ ಮಾಡಿದ್ಳು. ನನ್ನ ತಂಗಿ ಮಗ ಕೋಸಂಬರಿಗೆಲ್ಲ ಹೆಚ್ಕೊಟ್ಟ, ಕೋಸಂಬರಿ ಮಾಡಿದ್ಲು. ಊಟ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್. ಇನ್ನೂ ಒಂದು ಭಾಗ ಇದೆ, ಅದು 2ನೇ ಭಾಗ ಮಾಡ್ತೀನಿ. ಪ್ಲೀಸ್ ನೋಡಿ. ಇದೆಲ್ಲ ಒನ್ ಡೇದು, ಅವತ್ತಿನ ಬೆಳಗ್ಗೆದು ಇನ್ನೂ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್. ಆಮೇಲೆ ಅವತ್ತು ಸಂಜೆ ಸ್ನ್ಯಾಕ್ಸ್ ತಿನ್ನೋಕೆ ಹೋಗಿದ್ದು, ಅದೆಲ್ಲ ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ಭಾಗ 2ನೇ ಭಾಗ ಅಂತ ಹಾಕ್ತೀನಿ, ನೋಡಿ ಫ್ರೆಂಡ್. ಈ ರೆಸಿಪಿಗಳು ಬೇಕಂದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಏನು ಕಾಣಿಸ್ಲತ್ತಿ ಗೋಡಂಬಿ, ಗಸಗಸೆ, ಕಾಯಿ, ಬಾದಾಮಿ, ಏಲಕ್ಕಿ ಇಷ್ಟಾಗಿ ರುಬ್ಬೋದು. ಬಾದಾಮಿನ ಒಣಗಿಸಿಬೇಕು. ನೀರು ಅಥವಾ ಹಾಕಿ ಧನ್ಯವಾದಗಳು ಫ್ರೆಂಡ್. ಮತ್ತೊಂದು ವಿಡಿಯೋದಲ್ಲಿ 2ನೇ ಭಾಗ ಬೆಂಗಳೂರು ಅವತಾರ ಬೋಂಡಾ ವಟಾರ್.